ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ರಾಜ್ಯ ಬರ್ತಾ ಬರ್ತಾ ಏನು ಗುಂಡಾ ರಾಜ್ಯ ಆಗ್ತಾ ಇದೆಯಾ ಅನ್ನುವಂಥ ಭಾವನೆ ಕರ್ನಾಟಕದಾದ್ಯಂತ ಈಗ ಹರಡ್ತಾ ಇದೆ. ಯಾಕಂತಂದರೆ ಪ್ರಜಾಪ್ರಭುತ್ವ ಇದು ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂಥ ಹಕ್ಕು ಹಾಗೂ ಸ್ವಾತಂತ್ರ್ಯವಿದೆ. ಆ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಅವರು ತಮ್ಮ ಕೈಗೆ ತೆಗೆದುಕೊಂಡರೆ ಆಗಬಹುದಾದಂಥ ಅನಾಹುತಗಳಿಗೆ ಅವರೇ ಕೈಗೆತ್ತಿಕೊಂಡವರೇ ಕಾರಣರಾಗ್ತಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆಯನ್ನು ನಾನು ಈ ಸಂದರ್ಭದಲ್ಲಿ ಬೆಂಕಿ ಬಿರುಗಾಳಿ ಚಾನಲ್ನ ಮೂಲಕ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಯಾವಾಗಲೂ ಕೂಡ ಶಾಂತಿ ಸೌಹಾರ್ದತೆಗೆ ಹೆಸರಾಗಿರ್ತಕ್ಕಂಥ ರಾಜ್ಯ ಇದು. ಹಾಗಿದ್ದಾಗ ಅಲ್ಲೆಲ್ಲೇ ಇಲ್ಲೆಲ್ಲೇ ಕೆಲವೊಂದು ಆಗಬಾರದ ಘಟನೆಗಳು ಆಗಿ ಮಾನವ ಕುಲಕ್ಕೆ ಒಂದು ಕಳಂಕವನ್ನು ತರ್ತಕ್ಕಂಥ ಕೆಲಸಗಳು ಕೂಡ ನಿರಂತರವಾಗಿ ನಡೀತಾ ಇರೋದು ಕೂಡ ಸತ್ಯ. ಹಾಗಿರುವಾಗ ಆ ಒಂದು ಕಳಂಕವನ್ನು ಹೊಡೆದೋಡಿಸಬೇಕಾದರೆ ಸರ್ಕಾರ ಈ ನಿಟ್ಟಿನಲ್ಲಿ ದಿಟ್ಟವಾದಂಥ ಕ್ರಮವನ್ನು ಕೈಗೊಂಡು ಕಾನೂನನ್ನು ಕೈಗೆತ್ತಿಕೊಳ್ಳುವಂಥವರು ಯಾರೇ ಆಗಿರಲಿ, ಅವನು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ಎಂಥ ಒಂದು ಪ್ರಭಾವಿಯೇ ಆಗಿರಲಿ, ಅಂಥವರಿಗೆ ತಕ್ಕದಾದಂಥ ಶಿಕ್ಷೆಯನ್ನು ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮ ಸರ್ಕಾರದ ಮೇಲೆ ಇದೆ ಅನ್ನುವಂಥ ಭಾವನೆ ರಾಜ್ಯದ ಬಹುತೇಕ ಪ್ರಜ್ಞಾವಂತರ ಒಂದು ಬೇಡಿಕೆಯಾಗಿದೆ. ಹಾಗಿರುವಾಗ ಈಗ ಇವತ್ತಿನೇ ಆಗಿರ್ತಕ್ಕಂಥ ಘಟನೆ ಇದು. ಅದು ಕೂಡ ಬೆಂಗಳೂರಿನ ಶಿವಾಜಿನಗರದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಲಿಕ್ಕೆ ಹೋದಂಥ ಅಧಿಕಾರಿಗಳ ಮೇಲೆ JCBಯ ಒಬ್ಬ ಚಾಲಕನ ಮೇಲೆಯೂ ಕೂಡ ಹಲ್ಲೆಗಳನ್ನು ಮಾಡಲಾಗಿದೆ. ಆ ಒಂದು ವಿಷಯವಾಗಿ ಕರ್ನಾಟಕದಾದ್ಯಂತ ಸರ್ಕಾರಿ ನೌಕರರು ಕೆಲಸವನ್ನು ಮಾಡಬೇಕೋ ಅಥವಾ ಬೇಡವೋ ಅನ್ನುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿದೆ ಅನ್ನುವಂಥ ಭಾವನೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಲ್ಲಿಯೂ ಕೂಡ ಹಾಗೂ ನಾಡಿನಾದ್ಯಂತ ಇರತಕ್ಕಂಥ ಜನರಲ್ಲಿಯೂ ಕೂಡ ನಡೀತಾ ಇರತಕ್ಕಂಥ ಒಂದು ಸತ್ಯವಾದಂಥ ವಿಷಯ ಇದು. ಹಾಗಿರುವಾಗ ಈಗಾಗಲೇ ಮಾಧವರಾವ್ ಅನ್ನುವಂಥವರು ಒಬ್ಬರು ಇಂಜಿನಿಯರು, ಅವರ ಮೇಲೆಯೂ ಕೂಡ ಹಲ್ಲೆಯಾಗಿದೆ. ಅವರನ್ನು ಬಡಿಗೆಗಳಿಂದ ಹಾಗೂ ಚಾಕುಗಳಿಂದ ತೆಗೆದುಕೊಂಡು ಹೋಗಿ ಚಾಕು ಅಂದರೆ ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಹೋಗಿ ಅವರ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಕೆಲಸ ಅನ್ನುವಂಥ ಭಾವನೆಯೂ ಕೂಡ ಎಲ್ಲರೂ ಕೂಡ ಮಾತಾಡಿಕೊಳ್ತಾ ಇದ್ದಾರೆ. ಹಾಗಿರುವಾಗ ಈ ಒಂದು ಸಂದರ್ಭದಲ್ಲಿ ಪಾಪ ಅವರು ಸರ್ಕಾರಿ ನೌಕರರು, ಸರ್ಕಾರ ಆದೇಶ ಮಾಡಿರ್ತಕ್ಕಂಥ ಕರ್ತವ್ಯವನ್ನು ತಾವು ನಿಭಾಯಿಸ್ತಿರ್ತಾರೆ. ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥವರಿಗೆ ಭದ್ರತೆಯನ್ನು ಕೊಡುವಂಥದ್ದು ಸರ್ಕಾರದ ಒಂದು ಕೆಲಸ ಆಗಿರ್ತದೆ. ಹಾಗಿರುವಾಗ ಆ ಒಂದು ನಿಟ್ಟಿನಲ್ಲಿ ಅವರು ತೆರವು ಕಾರ್ಯಾಚರಣೆಯನ್ನು ಮಾಡುವಂಥ ಸಮಯದಲ್ಲಿ ಏಕಾಏಕಿ ಗೂಂಡಾಗಳು ಬಂದು ಹಲ್ಲೆ ಮಾಡ್ತಾರಂದರೆ ಏನು ಅರ್ಥ ಅನ್ನುವಂಥ ಭಾವನೆ ನಿಜಕ್ಕೂ ಕೂಡ ಕಳವಳಕಾರಿಯಾದಂಥದ್ದು. ಹಾಗಿರುವಾಗ ಈ ನಿಟ್ಟಿನಲ್ಲಿ ಯಾರೇ ಆಗಿರಲಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸಿ ಮುಂದೆ ಯಾರೂ ಕೂಡ ಇಂಥ ಒಂದು ಕೆಲಸಕ್ಕೆ ಕೈ ಹಾಕಬಾರ್ದು. ಸರ್ಕಾರಿ ನೌಕರರ ಮೇಲೆ ದಬ್ಬಾಳಿಕೆಯನ್ನು ಮಾಡಬಾರ್ದು. ಸರ್ಕಾರಿ ನೌಕರರು ಕೂಡ ಅವರ ಕುಟುಂಬಗಳ ಮೇಲೆಯೂ ಕೂಡ ಅವರಿಗೆ ತಮ್ಮದೇ ಆದಂಥ ಒಂದು ಕರ್ತವ್ಯ ಇರ್ತೈತಿ. ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರಿ ಸೇವೆ ಸಲ್ಲಿಸ್ತಿರ್ತಕ್ಕಂಥವರು ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಸರ್ಕಾರಿ ಸೇವೆಯಲ್ಲಿ ತೊಡಗಿರ್ತಾರೆ. ಹಾಗಿರುವಾಗ ಅವರಿಗೂ ಕೂಡ ಹೆಂಡತಿ ಮಕ್ಕಳಿರ್ತಾರೆ, ತಂದೆ ತಾಯಿಗಳಿರ್ತಾರೆ, ಅವರದೇ ಆದಂಥ ಒಂದು ಜೀವನ ಇರ್ತೈತಿ. ಅದನ್ನು ಕೂಡ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ಈ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಮೇಲೆ ಯಾವುದೇ ಒಂದು ದ್ವೇಷ ಭಾವನೆಯನ್ನು ಇಟ್ಕೊಳ್ಬಾರ್ದು. ಯಾಕಂದರೆ ಸರ್ಕಾರಿ ನೌಕರರು ನಿಮ್ಮ ಮೇಲೆ ಅವರಿಗೇನು ದ್ವೇಷ ಭಾವನೆ ಇರೋದಿಲ್ಲ. ಸರ್ಕಾರದ ನಿರ್ದೇಶನದಂತೆ ಅವರು ಕೆಲಸಗಳನ್ನು ನಿರ್ವಹಿಸ್ತಿರ್ತಾರೆ. ಆ ಒಂದು ಕೆಲಸಕ್ಕೆ ಅಡ್ಡಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಬೆಂಕಿ ಬಿರುಗಾಳಿಯ ಚಾನಲಿನ ಮೂಲಕ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಬಯಸಿದ್ದೇನೆ. ಹಾಗಿರುವಾಗ ಆ ಗುಂಡಾಗಳು, ಅವರನ್ನು ನಾನು ಗುಂಡಾಗಳು ಅಂತಲೇ ಕರಿತೀನಿ. ಯಾಕಂದರೆ ಸರ್ಕಾರಿ ನೌಕರರಂದ್ರೇ ಬಿಟ್ಟಿಬಿದ್ದದ್ದಾರೇನು, ಅವರಿಗೂ ಕೂಡ ತಮ್ಮದೇ ಆದಂಥ ಜವಾಬ್ದಾರಿಗಳಿರ್ತವೆ. ಸರ್ಕಾರದ ಆದೇಶಗಳನ್ನು ಪರಿಪಾಲಿಸಿ ಅವನ್ನು ಅನುಷ್ಠಾನಕ್ಕೆ ತರುವಂಥ ಹೊಣೆ ಸರ್ಕಾರಿ ನೌಕರರದ್ದಾಗಿರ್ತೈತಿ. ಆ ನಿಟ್ಟಿನಲ್ಲಿ ಅವರು ತಮ್ಮ ಪ್ರಾಮಾಣಿಕವಾದ ಕರ್ತವ್ಯವನ್ನು ನಿಭಾಯಿಸ್ತಾ ಇರುವಾಗ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ನಿಮಗೆ ಯಾರು ಅಧಿಕಾರವನ್ನು ಕೊಟ್ಟರು
ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸಿದ್ದೀನಿ. ಹಾಗಿರುವಾಗ ಯಾರೂ ಕೂಡ ಸಮಾಜದಲ್ಲಿ ಬದುಕುವಂಥ ಯಾರೂ ಕೂಡ ನಾವು ಸಮಾಜಮುಖಿಯಾಗಿ ಜೀವನ ಮಾಡಬೇಕೇ ಹೊರತು ಮೃಗಗಳಂತೆ ವರ್ತಿಸೋದು ಸರ್ವತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧ್ಯವೇ ಇಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆ ಗುಂಡಗಳಿಗೆ ಹೇಳಲಿಕ್ಕೆ ಬಯಸಿದ್ದೇನೆ. ಈ ನಿಟ್ಟಿನಲ್ಲಿ ನಮ್ಮ ಘನ ಸರ್ಕಾರ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು. ಅವರನ್ನು ಹೆಡಿಮುರಿ ಕಟ್ಟಿ ಅವರನ್ನು ಜೈಲಿಗೆ ಅಟ್ಟಬೇಕು. ಜೊತೆಗೆ ಅವರು ಇನ್ನೆಂದೂ ಕೂಡ ತಮ್ಮ ಜೀವನದ ಕೊನೆಯ ಉಸಿರು ಇರುವವರೆಗೂ ಕೂಡ ಸರ್ಕಾರಿ ನೌಕರರ ಒಂದು ವಿಷಯಕ್ಕೇ ಹೋಗಬಾರದು. ಆ ರೀತಿ ಕಟ್ಟುನಿಟ್ಟಿನ ಶಿಕ್ಷೆಯನ್ನು ನೀಡಿ ಅವರಿಗೆ ಒಂದು ತಮ್ಮ ತಪ್ಪಿನ ಅರಿವು ಆಗುವಂತೆ ಮಾಡಬೇಕು. ಹೀಗಾದಾಗ ಮಾತ್ರ ಸಮಾಜದಲ್ಲಿ ನಾನೇ ದೊಡ್ಡವನು, ನಾನೇ ಪ್ರತಿಷ್ಠೆಯುಳ್ಳವನು, ನನ್ನದೇ ನಡೀತೈತಿ, ನನ್ನದೇ ಹಾಗೆ ಹೀಗೆ ಅನ್ನುವಂತೆ ವರ್ತಿಸ್ತಿರ್ತಕ್ಕಂಥವರಿಗೂ ಕೂಡ ಇದೊಂದು ಪಾಠ ಆಗಬೇಕು. ಅಂದಾಗ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ಬದುಕಲಿಕ್ಕೆ ಸ್ವಾತಂತ್ರ್ಯ ಇದೆ, ಹಕ್ಕಿದೆ, ಅದನ್ನು ಅವರು ಅನುಭವಿಸ್ತಾರೆ ಕೂಡ. ಹಾಗಿದ್ದಾಗ ಸರ್ಕಾರ ಯಾರದೇ ಮುಲಾಜಿಗೂ ಒಳಗಾಗದೆ, ಯಾವುದೇ ಒಂದು ಸಂಘಟನೆಗಳಿಗೂ ಮುಲಾಜಿಗೂ ಒಳಗಾಗದೆ ಇಂಥ ದುಷ್ಟರನ್ನು, ದೇಶದ್ರೋಹಿಗಳನ್ನು, ಇವರನ್ನು ನಾನು ದೇಶದ್ರೋಹಿಗಳು ಅನ್ನುವಂಥ ಒಂದು ಪದವನ್ನು ಬಳಸ್ತೀನಿ. ಯಾಕಂದರೆ ಸರ್ಕಾರದ ನೀತಿ ನಿಯಮಗಳನ್ನು ವಿರೋಧಿಸ್ತಾರೆ ಅಂತಂದರೆ ಇವರು ನಿಜಕ್ಕೂ ಕೂಡ ದೇಶದ್ರೋಹಿಗಳೇ. ಹಾಗಿರುವಾಗ ಇವರಿಗೆ ತಕ್ಕ ಪಾಠವನ್ನು ಕಲಿಸಿ ಮುಂದೆ ಯಾರಿಗೂ ಕೂಡ ಇವರು ಈ ರೀತಿ ಮಾಡದಂತೆ ಇವರ ಮೇಲೆ ಯೋಗ್ಯ ಕ್ರಮವನ್ನು ಕೈಗೊಳ್ಳಬೇಕು ಸರ್ಕಾರಿ ನೌಕರರು. ಜೊತೆಗೆ ಸಾರ್ವಜನಿಕರಿಗೂ ಕೂಡ ಇಂಥವರಿಂದ ತುಂಬ ತೊಂದರೆ ಆಗ್ತೈತಿ. ಆದ್ದರಿಂದ ದಯವಿಟ್ಟು ಸರ್ಕಾರ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕಾನೂನನ್ನು ಜಾರಿಗೆ ತರಬೇಕು. ಇಂಥವರಿಗೆ ಬುದ್ಧಿ ಕಲಿಸಬೇಕು. ಜನಸಾಮಾನ್ಯರಿಗೆ ಹಾಗೂ ಸರ್ಕಾರಿ ನೌಕರರಿಗೆ ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಜೀವನ ಮಾಡಲಿಕ್ಕೆ ಅವರಿಗೂ ಕೂಡ ನೀವು ಅನುವು ಮಾಡಿಕೊಡಬೇಕು ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಆದ್ದರಿಂದ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಇಲ್ಲಿವರೆಗೆ ಯಾರು ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂಚಿಕೆಯನ್ನು ನಾಡಿನಾದ್ಯಂತ, ಅದು ಕೂಡ ಬೆಂಗಳೂರಿನಾದ್ಯಂತ, ಶಿವಾಜಿನಗರದಾದ್ಯಂತ ಈ ಸಂಚಿಕೆಯನ್ನು ತಲುಪಿಸ್ರಿ. ಜೊತೆಗೆ ನಿಮ್ಮ ಕಮೆಂಟನ್ನು, ಲೈಕನ್ನು ಕೂಡ ನನ್ನ ಜೊತೆಗೆ ಮಾಡಿರಿ ಅನ್ನುವಂಥ ಕಳಕಳಿಯ ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.